ಇನ್ನು ನೆಕ್ಸ್ಟ್ ಶಿವಾಜಿನಗರ ಮೆಟ್ರೋ ನಿಲ್ದಾಣ ನಾಮಕರಣ ವಿಚಾರ ಈ ಹಿಂದಿನಿಂದಲೂ ಕೂಡ ಚರ್ಚೆಗೆ ಬರ್ತಾ ಇತ್ತು. ಈಗ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಮೇರಿ ಹೆಸರನ್ನ ಇಡುವಂತೆ ಒತ್ತಾಯವನ್ನ ಮಾಡಲಾಗಿತ್ತು. ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದಾಗ ಭಾರಿ ಚರ್ಚೆ ಆಗಿತ್ತು. ಈಗಲೂ ಕೂಡ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿದ್ದ ವೇದಿಕೆಯಲ್ಲೇ ಪ್ರಸ್ತಾಪ ಆಗಿದೆ. ಮತ್ತೊಮ್ಮೆ ಚರ್ಚ್ ಒಂದರ ಕಾರ್ಯಕ್ರಮದಲ್ಲಿ ಪೀಟರ್ ಮಚಾಡೋ ಪ್ರಸ್ತಾಪ ಮಾಡಿರೋದು ಇದ್ರ ಬಗ್ಗೆ. ಮೆಟ್ರೋ ನಿಲ್ದಾಣಕ್ಕೆ ಮಾತೆ ಮೇರಿಯ ಹೆಸರಿಡಬೇಕು ಅಂತ ನಾನು ಕೇಳಿದ್ದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಬೇಡಿಕೆ ಇಟ್ಟಿದ್ದೆ. ಆ ಸಂದರ್ಭದಲ್ಲಿ ಆಗ ವಿವಾದ ಆಗುತ್ತೆ ಅಂತ ತಾಯಿ ಮೇರಿ ಹೆಸರನ್ನ ಇಡುವಂತ ಕೆಲಸ ಆಗಲಿಲ್ಲ. ಏನು ಯಾವಾಗ ಇಟ್ಬಿಟ್ರೆ ವಿವಾದ ಆಗಲ್ವಾ ಅಂತ ಪರೋಕ್ಷವಾಗಿ ಮೇರಿ ಮಾತೆ ಹೆಸರಿಡಬೇಕು ಅಂತ ಸಿಎಂಗೆ ಒತ್ತಾಯವನ್ನು ಮಾಡಿದರು. ಮತ್ತೆ ವೇದಿಕೆಯ ಮೇಲೆ ಇದರ ಬಗ್ಗೆ ಪುನರುಚ್ಚರಿಸಿದ್ದಾರೆ ಪೀಟರ್ ಮಚಾಡೋ. ಡಾಕ್ಟರ್ ಪೀಟರ್ ಮಚಾಡೋ ಚರ್ಚ್ನ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲೇ ಹೇಳಿರೋದು. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾನು ಮನವಿಯನ್ನ ಮಾಡ್ಕೊಂಡಿದ್ದೆ. ಆದ್ರೆ ಅವಾಗ ವಿವಾದಗಳ ಆಗತ್ತೆ ಅಂತ ಅದನ್ನ ಕೈ ಬಿಡಲಾಗಿತ್ತು ಅಂತ ಹೇಳಿದ್ದು. ಅದರ ವಿವಾದ ಆಗುತ್ತೆ ಅಂತ ಕೈ ಬಿಟ್ಟ ಮೇಲೆ ಇನ್ನೇನದು ಮತ್ತೆ ಚರ್ಚೆಗೆ ಅವಕಾಶನೇ ಇಲ್ಲ ಅಲ್ವಾ? ಮತ್ತೆ ಮಾತಾಡೋದೇನಾಗಿತ್ತು? ಈಗ ಮತ್ತೆ ಅದನ್ನ ಹಿಂಗೆ ವಿವಾದ ಆಗಿತ್ತು, ಅದಕ್ಕೆ ಹೆಸರಿಡ್ಲಿಲ್ಲ ಅಂತಂದ್ರೆ ಈಗ ನೀವಾದ್ರೂ ಹೆಸರಿಡಿ ಅಂತ ಹೇಳೋದಕ್ಕ? ಇದು ಇಂಡೈರೆಕ್ಟ್ಲಿ ಪ್ರಪೋಸ್ ಮಾಡ್ತಾ ಇರೋದು ಇದ್ರ ಬಗ್ಗೆ. ನಾವು ಕ್ರೈಸ್ತ ಬಾಂಧವರು ಈ ಊರಿಗೆ ಮತ್ತು ಕರ್ನಾಟಕ ಕೂಡ ನಾವು ಬಹಳಷ್ಟು ಮಾಡಿದ್ದೇವೆ. ಶೈಕ್ಷಣಿಕ ದೃಷ್ಟಿಯಲ್ಲಿ ಅಥವಾ ವೈದಿಕ ದೃಷ್ಟಿಯಲ್ಲಿ, ಸಾಮಾಜಿಕ ದೃಷ್ಟಿಯಲ್ಲಿ ನಾವು ಕೂಡ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಸಣ್ಣ ಒಂದು ಗುರುತು ನೀವು ಬಹಿರಂಗವಾಗಿ ಬಹುಶಃ ಮಾಡಿಕೊಟ್ಟಿದ್ರೆ ಒಳ್ಳೇದು ಅಂದ್ಕೊಂಡು ನಾನು ಹೋದ ವರ್ಷ ಅಲ್ಲಿ ನಮ್ಮ ಶಿವಾಜಿನಗರದಂಥ ಮೆಟ್ರೋ ಸ್ಟೇಷನ್ನಿಗೆ ನಾನು ನಮ್ಮ ತಾಯಿ ಮರಿಯಮ್ಮನವರ ಹೆಸರು ಹಾಕ್ಬೇಕಂತ ಕೇಳ್ಕೊಂಡಿದ್ದೆ. ಅದು ವಾದ ವಿವಾದ ಬೇಡ, ಆದರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒದಗಿಸಿಕೊಡ್ರು ಅಂದ್ಕೊಂಡು ನಾವು ಹೇಳುವುದು. ಈಗ ಆ ಹೆಸರಿಡಬೇಕು ಈ ಹೆಸರಿಡಬೇಕು ಅದಕ್ಕೆ ವಿರೋಧ ಅಂತಲ್ಲ. ಬಟ್ ನಾನು ಹೇಳೋದು ನಮ್ಮ ಕರ್ನಾಟಕದಲ್ಲಿರುವಂತಹ ಮೆಟ್ರೋ ಯೋಜನೆ, ಅದು ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ಯೋಜನೆ ಅಲ್ವಾ? ಕರ್ನಾಟಕದ ಸಾಧಕರ ಹೆಸರಿಡೋಣ. ಕರ್ನಾಟಕದಲ್ಲಿ ಸಾಧನೆ ಮಾಡಿದವರು ಎಷ್ಟು ಜನ ಇದ್ದಾರೆ? ಬೇಡಪ್ಪ, ಈ ಮೆಟ್ರೋ ಕನಸನ್ನ ಕಂಡಂಥವ್ರು ನಮ್ಮ ಶಂಕರ್ನಾಗ್ ಅವರು, ಅವರ ಹೆಸರೇ ಇನ್ನ ಇಟ್ಟಿಲ್ವಲ್ಲ. ಯಾವುದಾದ್ರೂ ಒಂದು ಸ್ಟೇಷನ್ಗೆ ಅವರ ಹೆಸರು ಇಡಲೇಬೇಕು. ಅವರ ಕನಸಿನ ಯೋಜನೆ, ಅವರ ದೂರದೃಷ್ಟಿ. ಆಗಿನ ಕಾಲದಲ್ಲೇ ಮೆಟ್ರೋ ಬೆಂಗಳೂರಿಗೆ ತರಬೇಕು ಅನ್ನೋ ಆಸೆಯನ್ನ, ಮಹಾದಾಸೆಯನ್ನ ಇಟ್ಕೊಂಡಿದ್ದವರು ಅವರು. ಅವರ ಹೆಸರೇ ಇಟ್ಟಿಲ್ಲ. ಇದು ಮತ್ತೆ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದು ವೇದಿಕೆ ಮೇಲೆ ಮಾತನಾಡಿದಕ್ಕೆ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅದನ್ನ ಕೈ ಬಿಡಲಾಗಿತ್ತು, ವಿವಾದ ಆಗುತ್ತೆ ಅಂತ. ಅದನ್ನ ಮತ್ತೆ ಸ್ಟೇಜ್ ಮೇಲೆ ಬಂದು ವಿವಾದ ಆಗಿತ್ತು, ಆ ಹೆಸರನ್ನ ಕೈ ಬಿಡಲಾಯಿತು ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಇದು ಇಂಡೈರೆಕ್ಟ್ಲಿ ಪ್ರಪೋಸ್ ಮಾಡ್ತಾ ಇರೋದ ಮತ್ತೊಮ್ಮೆ ಇಡಿ ಅಂತೇಳಿ? ಆಮೇಲೆ ಇನ್ನೊಂದು ನಾನು ಹೇಳ್ತಾ ಇದ್ನಲ್ಲ, ಶಂಕರ್ನಾಗ್ ಅವರ ಹೆಸರಿಡಬಹುದಾಗಿತ್ತು. ಆ ಹೆಸರು ಈ ಹೆಸರು ಅನ್ನೋದಕ್ಕಿಂತ ಮೆಟ್ರೋ ಇರೋದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ. ಕರ್ನಾಟಕದ ಸಾಧಕರ ಹೆಸರಿಟ್ರೆ ತಪ್ಪೇನು ಅದಕ್ಕೆ? ಖಂಡಿತ ಶರತ್, ಶಿವಾಜಿನಗರದ ಮೆಟ್ರೋ ನಿಲ್ದಾಣಕ್ಕೆ ಒಂದು ಹೆಸರಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈ ಹಿಂದೆ ಕೂಡ ಶಿವಾಜಿನಗರದಲ್ಲಿ ಒಂದು ಕಾರ್ಯಕ್ರಮವೊಂದರಲ್ಲಿ ಕೂಡ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಮನವಿಯನ್ನ ಮಾಡ್ತಾರೆ. ಒಂದು ಮೇರಿ ಅವರ ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕ್ರಿಶ್ಚಿಯನ್ ಸಮುದಾಯದಿಂದಲೂ ಕೂಡ ಬೇಡಿಕೆಯನ್ನು ಕೂಡ ಇಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ವೇದಿಕೆ ಮೇಲೆ ಒಪ್ಪಿಗೆಯನ್ನ ಕೊಡ್ತಾರೆ. ಆದ್ರೆ ಅದು ದೊಡ್ಡ ಮಟ್ಟಿಗೆ ವಿವಾದ ಆದಂತ ಸಂದರ್ಭದಲ್ಲಿ ಅದನ್ನ ಅಲ್ಲಿಗೆ ಕೈ ಬಿಡ್ತಾರೆ. ಅದು ಮುಂದುವರೆದ ಭಾಗವಾಗಿ ಇದೀಗ ಇವತ್ತು ರೈಲ್ವೆ ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಕೂಡ ಆ ಒಂದು ತಮ್ಮ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ ಪ್ರಸ್ತಾಪ ಕೂಡ ಆಗಿತ್ತು. ಆ ಪ್ರಸ್ತಾಪ ಆದ ಸಂದರ್ಭದಲ್ಲಿ ವಿವಾದ ಆಯಿತು, ಅಲ್ಲಿಗೆ ಕೈ ಬಿಡಲಾಗಿತ್ತು. ಆದ್ರೆ ತಾವು ಈಗ ಸಿಎಂ ಆಗಿದ್ದೀರಿ, ಹಾಗಾಗಿ ನಮ್ಮ ಇದೊಂದು ಮನವಿ ಈಡೇರಿಸ್ಕೊಡಿ ಅನ್ನುವಂಥದ್ದನ್ನ ಪೀಟರ್ ಮಚಾಡೋ ಅವರು ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿ ಅದಕ್ಕೆ ಸಮ್ಮತಿ ಕೂಡ ಸೂಚಿಸಿಲ್ಲ. ಆದ್ರೆ ಅವರು ಬೇಡಿಕೆಯನ್ನಿಟ್ಟಿದ್ದಾರೆ. ಆದ್ರೆ ಖಂಡಿತವಾಗ್ಲೂ ಶರತ್, ನೀವು ಹೇಳಿದಂತೆ ನಮ್ಮ ಒಂದು ಕರ್ನಾಟಕದ ಒಂದು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆಲವಷ್ಟು ಹಲವಾರು ಮಹನೀಯರಿದ್ದಾರೆ. ಮತ್ತೆ ಕನ್ನಡ ಪರ ಕನ್ನಡಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಮತ್ತೆ ಶಂಕರ್ನಾಗ್ ಅವರು ಕೂಡ ಈ ಮೆಟ್ರೋ
ಮೆಟ್ರೋ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಮ್ ಬೆಂಗಳೂರಿಗೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಅವರೇ ಕೂಡ ಕಾನ್ಸೆಪ್ಟ್ ಅನ್ನು ಕೂಡ ವಿಚಾರವನ್ನ ಮಾಡಿದಿರ್ತಕ್ಕಂಥ ನಾಯಕ ಅವರು. ಹಾಗಾಗಿ ಅವ್ರ ಹೆಸರು ಕೂಡ ಇಡಬೇಕು ಅನ್ನುವಂಥದ್ದು ಹಲವಾರು ರೀತಿಯ ಒತ್ತಾಯಗಳು, ಬೇಡಿಕೆಗಳು ಕೂಡ ಇದಾವೆ. ಅದ್ಯಾವುದು ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಇದೀಗ ಮತ್ತೆ ಏನು ಈ ಮೇರಿ ಅವರ ಹೆಸರನ್ನು ಇಡಬೇಕು ಅನ್ನುವಂಥದ್ದು ಕ್ರಿಶ್ಚಿಯನ್ ಸಮುದಾಯದಿಂದ ಏನ್ ಬೇಡಿಕೆ ಇದೆ, ಇದು ಮತ್ತೊಮ್ಮೆ ದೊಡ್ಡ ಮಟ್ಟಿಗೆ ತೀವ್ರ ಚರ್ಚೆಗೆ ಗ್ರಾಸವಾಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಶರತ್, ಎಸ್, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಅದೇ ಹೇಳಿದ್ದು, ನೀವು ಯಾರ ಹೆಸರು ಬೇಕಾದರೂ ಇಟ್ಕೊಳ್ಳಿ, ಬಟ್ ಅದು ನಮ್ಮ ಕರ್ನಾಟಕದಲ್ಲಿ ಸಾಧನೆ ಮಾಡಿದವರು ತುಂಬ ಜನ ಇದ್ದಾರೆ. ಅವ್ರ ಹೆಸರುಗಳನ್ನು ಮೊದಲು ಪರಿಗಣಿಸಿ, ಆಮೇಲೆ ಮಿಕ್ಕಿದ್ದು. ಅವ್ರ ಹೆಸರು ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಮೊದಲು ಫಸ್ಟ್ ಪ್ರಿಫರೆನ್ಸ್ ನಮ್ಮ ರಾಜ್ಯದ ಹಲವು ಮಹಾನಿಗರಿದ್ದಾರೆ, ಅವ್ರ ಹೆಸರಿಡಿ. ನಮ್ಮ ಶಂಕರಣ್ಣ ಅವರು ಕನಸು ಕಂಡಿದ್ದವರು, ಅವ್ರ ಕನಸನ್ನು ಇವತ್ತು ನಾಡಿಗೆ ಪರಿಚಯಿಸಿದ ಒಂದು ಗರ್ವ ನಿಮಗೆ ಸಿಗ್ತಾ ಇದೆ. ಅದು BJP ಸರ್ಕಾರ ಇದ್ದಾಗಲೇ ಮಾಡಲಿ ಅಥವಾ ನೀವೇ ಮಾಡಲಿ, ಯಾರೇ ಮಾಡಲಿ, ನಿಮ್ಗಳಿಗೆ ಸಿಗ್ತಾ ಇದೆ. ಅದು ಆ ಗೌರವ ಸಿಗ್ತಾ ಇದೆ. ಆ ಗೌರವ ಸ್ವೀಕರಿಸಿ ದಯವಿಟ್ಟು ಶಂಕರ್ನಾಗ್ ಅವರ ಹೆಸರಿಡಿ. ನೀವು ಯಾವುದಾದ್ರೂ ಮೆಟ್ರೋ ಸ್ಟೇಷನ್ಗಾರು ಇರಿ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಅವರನ್ನು ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು, ನೀವು ಮಾಡಬೇಕು. ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಪರ್ಪಲ್ ಲೇನ್ ಕೂಡ ಬರೋದು ಬಾಕಿ ಉಳ್ಕೊಂಡಿದೆ. ನೆನ್ನೆ ಅಷ್ಟೇ ಕೃಷ್ಣ ಬೈರೇಗೌಡರು ಎಲ್ಲ ಸ್ಥಳವನ್ನು ಪರಿಶೀಲನೆ ಮಾಡಿ ಬಂದಿದ್ದಾರೆ. ಅಟ್ಲೀಸ್ಟ್ ಆ ಮಾರ್ಗದಲ್ಲಿ ಯಾವುದಕ್ಕಾದರೂ ಶಂಕರ್ನಾಗ್ ಅವರ ಹೆಸರು ಇಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು.